ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಬೆಳಿಗ್ಗೆ ಒಂದ್ ಬಿಟ್ರು, ಮಧ್ಯಾಹ್ನ ಒಂದ್ ಬಿಟ್ರು. ಬೆಳಿಗ್ಗೆ ಬಿಟ್ಟಿದ ಪ್ರೋಮೋದಲ್ಲಿ ಗುರು, ರಜತ್ ಕಿಶನ್ ಅವರು ಗೋಲ್ಡ್ ಸುರೇಶಿಗೆ ಒಂದ್ ಪದ ಬಳಸ್ತಾರೆ. ಅದ್ ಏನಕ್ ಬಳಸೋದು ಅಂತ ಈ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ಬಟ್ ಆ ಪದ ಬಳಸಬಾರ್ದಾಗಿತ್ತು. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದಾಗ ಅವರಿಗೆ ಒಂದ್ ವಾರ ರಿಲೀಫ್ ಇರುತ್ತೆ ಗುರು. ಅಂದ್ರೆ ಒಂದ್ ವಾರ ನಾಮಿನೇಷನ್ ಅಲ್ಲಿ ಇರಲ್ಲ ಅವರು. ಏನಕ್ಕಂದ್ರೆ ಅವ್ರ ಆಟ ನೋಡ್ಬೇಕು. ಅವ್ರು ಈಗಿನ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ್ಲೇ ನಾಮಿನೇಟ್ ಆದ್ರೆ ಮನೆಯಿಂದ ಹೊರಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಹೊರಗಡೆ ಫ್ಯಾನ್ ಫಾಲೋವರ್ಸ್ ಇರಲ್ಲ ಅವರಿಗೆ. ಇನ್ನು ಈಗ ಬಂದಿರ್ತಾರೆ ಮನೆ ಒಳಗೆ. ಅವ್ರ ವ್ಯಕ್ತಿತ್ವ ಏನು ಜನ ನೋಡಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕರ್ ಕಡಿಮೆ ಇರ್ತಾರೆ. ಅದಕ್ಕೋಸ್ಕರ ಒಂದ್ ವಾರ ಅವ್ರಿಗೆ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ವಾರದಿಂದ ಅವ್ರು ನಾಮಿನೇಟ್ ಆಗೋದು. ಬಟ್ ಈ ಸ್ಯಾಟರ್ಡೆ ರಜತ್ ಕಿಶನ್ ಅವರಿಗೆ ಕ್ಲಾಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂತಾರೆ. ಯಾಕಂದ್ರೆ ಅಂತ ಪದ ಎಲ್ಲ ಬಳಸಂಗಿಲ್ಲ ಗುರು. ಏನೇನೋ ಪದ ಬಳಸ್ತಾರೆ. ಜಗದೀಶ್ ಅವರು ಏನೋ ಒಂದು ಕೆಟ್ಟ ಪದ ಬಳಸಿ ಮನೆಗೆ ಹೊರಗೆ ಹೋಗಿದ್ದಾಯ್ತು. ಅದನ್ನ ಇವ್ರು ಆಲೆ ನೋಡಿದಾರ್ತಾನೆ. ಅದನ್ನ ನೋಡ್ಬಿಟ್ಟು ಇವ್ರು ಅದೇ ತರ ಮಾತಾಡ್ತಿದಾರೆ ಅಂದ್ರೆ ಏನ್ ಅನ್ಬೇಕು ಇವರಿಗೆ? ಸರಿ, ಆಟದಲ್ಲಿ ಏನಾಯ್ತು ಅದಕ್ಕೋಸ್ಕರ ಮಾತಾಡದೆ ಓಕೆ ಇರ್ಬೋದು. ಬಟ್ ಅಂತ ಪದ ಬೇಡ. ಅಷ್ಟೊಂದು ಇದಾಗಿ ಮಾತಾಡೋದ್ ಬೇಡ ಗುರು. ಏನೇನೋ ಮಾತಾಡ್ತಿದ್ದೀರಾ, ಅದು ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತು. ಮತ್ತೆ ಆ ಟಾಸ್ಕ್ ಅಲ್ಲಿ ನೀವು ನೋಡಿರ್ತೀರಾ, ಪ್ರೋಮೋ ಹೋಗಿ ನೋಡಿ ಒಂದ್ಸಲ. ಆ ಪ್ರೋಮೋದಲ್ಲಿ ನೀವು ನೋಡಿರ್ತೀರಾ, ಬಾಲ್ ಬರುತ್ತೆ. ಬಾಲ್ ನ ಇಟ್ಕೊಂಡು ಹೊರಗ್ ಬಂದು ಆ ನೆಟ್ ಇಂದ ಆ ಕಡೆ ಅವ್ರು ಇಟ್ಕೊಬೇಕು, ಅವ್ರ ಟೀಮ್ ಕಡೆ. ಇಲ್ಲಿ ನಮಗೆ ಗೊತ್ತಾಗ್ತಿದೆ ರಜತ್ ಕಿಶನ್ ಅವರು, ಉಗ್ರಂ ಮಂಜು ಇವರೆಲ್ಲ ಒಂದೇ ಟೀಮು. ತ್ರಿವಿಕ್ರಮ್, ಗೋಲ್ಡ್ ಸುರೇಶ್ ಇವರು ಒಂದು ಟೀಮು. ಬಟ್ ಆ ಬಾಲ್ ನ ಕಲೆಕ್ಟ್ ಮಾಡೋದು ಫಸ್ಟ್ ರಜತ್ ಕಿಶನ್ ಅವ್ರು ಅದನ್ನ ಮಂಜು ಅವ್ರಿಗೆ ಪಾಸ್ ಮಾಡ್ತಾರೆ. ಮಂಜು ಅವ್ರು ತಗೊಂಡು ಹೋಗಾಗ ಗೋಲ್ಡ್ ಸುರೇಶ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದ್ ಪ್ರೋಮೋದಲ್ಲಿ ಕಟ್ ಮಾಡಿದ್ದಾರೆ. ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗದ ಅದ್ರಲ್ಲಿ ಏನಾಗಿದೆ ಅಂತ. ಅವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಏನಕ್ಕೋಸ್ಕರ ಇವ್ರು ಆ ಪದನ್ ಬಳಸುದು ಅಂತ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಪ್ರೋಮೋದಲ್ಲಿ ಮೋಕ್ಷಿತ್ ಅವ್ರ ಹತ್ರ ಹೇಳ್ತಿರ್ತಾರೆ ರಜತ್ ಕಿಶನ್ ಅವರು, ನಾನೊಂದು ಡೀಲ್ ಹಾಕಿದೀನಿ. ಆ ಡೀಲ್ ಏನಾದ್ರು ನೀವು ವರ್ಕೌಟ್ ಆದ್ರೆ ನೀವು ಕಂಗಾಲಾಗಿ ನೀವು ತಾಯ್ತ ಕಟ್ಸ್ಕೊಬೇಕಾಗುತ್ತೆ ಅಂತ ಒಂದ್ ಮಾತು ಹೇಳ್ತಾರೆ. ಅದು ಯಾಕೋ ಒಂಥರ ಓವರ್ ಅನ್ಸ್ತು ಗುರು. ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾರೆ. ನಿನ್ನೆ ಶೋಭಾ ಶೆಟ್ಟಿ ಅವರು ಸುಮ್ನೆ ಏನೇನೋ ಮಾತಾಡ್ತಿದ್ದಾರೆ. ಮಂಜಣ್ಣ ಮೇಲೆ ಫುಲ್ ಓವರ್ ಆಗಿ ಮಾತಾಡ್ತಾರೆ. ಅದ್ ಬೇಕಿತ್ತಾ, ಅವಶ್ಯಕತೆ ಇತ್ತಾ ಗೊತ್ತಿಲ್ಲ. ಬಟ್ ಈ ತರ ಕಾಂಟ್ರವರ್ಸಿಗಳು ಮಾಡ್ಕೊಂಡ್ರೇನೆ ಇರೋದು ಈ ಬಿಗ್ ಬಾಸ್ ಮನೆಯಲ್ಲಿ. ಜಗಳ ಆಡದಷ್ಟು ಜಾಸ್ತಿ ದಿನ ಬಿಗ್ ಬಾಸ್ ಮನೇಲಿ ಇರ್ಬೋದು ಅಂತ ಅಂದ್ಕೊಂಡ್ ಬಂದಿದಾರ ಅನ್ಸುತ್ತೆ ಶೋಭಾ ಶೆಟ್ಟಿ ಅವರು. ತುಂಬಾ ಮಾತಾಡ್ತಿದ್ದು. ಹನುಮಂತಣ್ಣ ಮಾತಿಗೆ ಯಾರು ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡ್ತಿಲ್ಲ. ಏನು ಕೇಳಿ, ಹನುಮಂತಣ್ಣನ್ ಟಚ್ ಮಾಡದೆ ಹೊರಗಡೆ ನೆಗೆಟಿವ್ ಅಂತ ಗೊತ್ತವರಿಗೆ. ಅದಕ್ಕೋಸ್ಕರ ಹನುಮಂತಣ್ಣ ಏನ್ ಮಾತಾಡೋದು ಸಹ ಅವರಿಗೆ ಮಾತಾಡಕ್ ಆಗ್ತಿಲ್ಲ. ಅದೇ ಬೇರೆ ಕಂಟೆಸ್ಟೆಂಟ್ಸ್ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ತಾರೆ. ಇದು ನಡೀತಿತ್ತು. ಮತ್ತೆ ಪ್ರೋಮೋದಲ್ಲಿ ಶಿಶಿರ್ ಅವರು ಒಂದ್ ಕಡೆ ಕುತ್ಕೊಂಡು ಹೇಳ್ತಿರ್ತಾರೆ. ಅಂದ್ರೆ ತ್ರಿವಿಕ್ರಮ್, ಐಶ್ವರ್ಯ, ಭವ್ಯ ಇವರೆಲ್ಲ ಇರ್ತಾರೆ. ಇವರು ಯಾಕೋ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಮತ್ತೆ ಏನು ಇವರು ಎಲ್ಲ ನಮ್ದೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಮನೆ ಒಳಗಿರೋದೆಲ್ಲ ಅಂತ ಒಂದ್ ಮಾತಾಡ್ತಿರ್ತಾರೆ. ಆಮೇಲೆ ಈ ಕಡೆ ರಜತ್ ಕಿಶನ್ ಅವರು ಮತ್ತೆ ಉಗ್ರಂ ಮಂಜು ಇವ್ರ ಟೀಮ್ ಅಂದ್ರೆ ದಂಡರಾಜ್ ಇವರೆಲ್ಲ ಒಂದ್ ಕಡೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ. ಅಂದ್ರೆ ಡಿಸ್ಕಸ್ ಅಂದ್ರೆ ಒಂಥರ ಮಾತಾಡ್ತಿರ್ತಾರೆ. ಬರ್ಲಿ ಯಾರಾದ್ರೂ ಒಬ್ರು ಒಳಗ್ ಬರ್ಲಿ ನೋಡೋಣ, ಫೈನ್ ಹಾಕೋಣ. ಅಂದ್ರೆ ಏನೋ ಇಲ್ಲ ಟಾಸ್ಕ್ ಅಲ್ಲಿ ಫೈನ್ ಹಾಕೋದು ಏನೋ ಒಂದಿದೆ, ಫೈನ್ ಹಾಕೋಣ. ಅವ್ರು ಫೈನ್ ಕೊಡ್ಲಿಲ್ಲ ಅಂದ್ರೆ ಅಂತ ಇವ್ರು ಮಾತಾಡ್ತಾರೆ. ಯಾರು, ದಂಡರಾಜ್ ಅವರು. ಫೈನ್ ಕೊಡ್ಲಿಲ್ಲ ಅಂದ್ರೆ ನಾವ್ ಬಿಡಲ್ಲ ಅಂತ ರಜತ್ ಕಿಶನ್ ಅವರು. ಉಗ್ರಂ ಮಂಜು ನಾವು ಊಟ ಕೊಡೋದ್ ಬೇಡ ಆ ತರ ಮಾತಾಡ್ತಿರ್ತಾರೆ. ಆ ತರ ಒಂದು ಮಾತು ನಡೀತಾ ಇರುತ್ತೆ ಅಲ್ಲಿ. ಆಮೇಲೆ ಈ ಕಡೆ ಚೈತ್ರ ಅವರು ಶಿಶಿರ್ ಅವರಿಗೆ ತಂಗಿ ಅನ್ನೋ ಸೆಂಟಿಮೆಂಟ್ ತರಬೇಡಿ ಅನ್ನೋ ರೀತಿ ಏನೋ ಒಂದು ಮಾತಾಡ್ತಿರ್ತಾರೆ. ಅವಾಗ ಶಿಶಿರ್ ಅವರು ಆಡ್ ಮುಖಾಂತರನೇ ಟಕ್ಕರ್ ಕೊಡ್ತಾರೆ. ಆ ನೋಟ್ ನಮಗ್ ಕಾಯ್ತಿದೆ, ಬೇಗ ಕೊಟ್ಬಿಡಮ್ಮ, ನಿಮ್ಮಣ್ಣ ನೋಟ್ಗೋಸ್ಕರ ಕಾಯ್ತಿದ್ದಾನೆ, ಬೇಗ ಕೊಟ್ಬಿಡೋದನ್ನ ಈ ಕಡೆಗೆ ಅನ್ನೋ ರೀತಿ ಒಂದು ಚಮಕ್ ಇರುತ್ತಲ್ಲಿ. ಅಲ್ಲೊಂದು ಒಂಥರ ಚೆನ್ನಾಗಿರುತ್ತದು. ನೋಡೋಣ ಎಪಿಸೋಡ್ ಅಲ್ಲಿ ಏನೇನ್ ನಡೆಯುತ್ತೆ, ಯಾರ್ಯಾರು ಏನೇನ್ ಮಾಡ್ತಾರೆ, ಸುದೀಪ್ ಸರ್ ಯಾರ್ಯಾರಿಗೆ ಕ್ಲಾಸ್ ತಗೊಂತಾರೆ ಸಾಟರ್ಡೆ ಅನ್ನೋದನ್ನ ಎಪಿಸೋಡ್ ನೋಡಿದ ಆಮೇಲೆ ಅದರ ರಿವ್ಯೂ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ಇಷ್ಟು ಇವೆರಡು ಪ್ರೋಮೋದ ರಿವ್ಯೂ ಆಗಿತ್ತು. ಅಂದ್ರೆ ಇದು ಪ್ರೋಮೋ ಅವ್ರು ಹೆಂಗ್ ಬೇಕಾದ್ರೂ ಕಟ್ ಮಾಡ್ತಾರ ಗುರು. ನೀವು ನೋಡಿರ್ತೀರಾ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಳಗ್ ಹೋಗುವಾಗ ಆ ಪ್ರೋಮೋ ಬಿಟ್ಟಿದ್ದು. ಅದ್ ಹೆಂಗ್ ಬಿಟ್ಟಿದ್ದು, ಮನೆ ಒಳಗಿರೋರಿಗೆಲ್ಲ ತೋರಿಸಿ ಮಾತಾಡ್ಸಿ ಕಳಿಸಿದಾರೇನೋ ಅನ್ನೋ ರೀತಿ ಇತ್ತು. ಬಟ್ ಅದಲ್ಲಿ ಆಗಿದ್ದೇ ಬೇರೆ. ಅದಕ್ಕೆ ಪ್ರೋಮೋನ ನೀವು ನಂಬಕ್ ಆಗಲ್ಲ. ಅಂದ್ರೆ ಎಲ್ಲೆಲ್ಲೋ ಇರೋದನ್ನ ಕಟ್ ಮಾಡ್ಬಿಟ್ಟು ತೋರ್ಸೋದವ್ರು. ಇಲ್ಲೇನೋ ನಡೆದಿರುತ್ತೆ ಅದನ್ನ ಅಲ್ಲಿ ಕಟ್ ಮಾಡ್ಬಿಟ್ಟು ಬೇರೆ ಕಡೆ ಜೋಡಿಸ್ಬಿಡ್ತಾರೆ. ಅದ್ ನಮಗ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಪಿಸೋಡ್ ನೋಡಿದ ಆಮೇಲೆ ಗೊತ್ತಾಗೋದು ಯಾರು ಏನ್ ಮಾತಾಡುದು, ಅಲ್ಲಿ ಗೇಮ್ ಅಲ್ಲಿ ಯಾರು ತಪ್ಪು ಮಾಡಿದ್ದು, ಯಾರು ಮೋಸ ಮಾಡಿದ್ದು, ಏನಕ್ಕೆ ಆ ಪದ ಬಂತು, ಯಾರು ಓವರ್ ಆಗಿ ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಇವರಿಬ್ರು ಬಂದಿರೋ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ.
ಕರೆಕ್ಟ್, ನೀವು ಸರ್ವೈವ್ ಆಗ್ಬೇಕಂತಾನೆ ನಿಮ್ ಆಟ ಆಡ್ತಿದ್ದೀರಾ, ಬಟ್ ತುಂಬಾ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಿದ್ದೀರಾ ಅಂತ ನನಗೆ ಅನ್ಸ್ತಿದೆ. ತುಂಬಾ ಮಾತಾಡ್ತಿದ್ದೀರಾ, ಅದು ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ರೆ ಓಕೆ. ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡಕ್ ಹೋದ್ರೆ ಜನಗಳಿಂದ ನೀವು ದೂರ ಆಗ್ತೀರಾ. ಸುದೀಪ್ ಸರ್ ಎಷ್ಟೊಂದ್ಸಲ ಹೇಳಿರ್ತಾರೆ, ನೀವು ಅಲ್ಲಿ ಏನ್ ಮಾತಾಡ್ಬೇಕೋ ಕರೆಕ್ಟ್ ಆಗಿ ಆ ಮಾತು ಹೇಳ್ಬಿಟ್ಟು ನಿಲ್ಸ್ಬಿಡಿ. ಸುಮ್ನೆ ಏನೇನೋ ಮಾತಾಡಕ್ ಹೋದ್ರೆ ಅಲ್ಲಿ ಇಲ್ಲಿ ಹೊರಗಡೆ ಕುತ್ಕೊಂಡಿರೋ ಜನ ನೋಡ್ತಿರ್ತಾರೆ ನಿಮ್ನ, ಇವ್ನ್ ಹೆಂಗೆ ಅವಳು ಹೆಂಗೆ ಎಲ್ಲ ನೋಡ್ತಿರ್ತಾರೆ. ಅವ್ರ ಕೈಲಿ ಇರೋದು, ಅವ್ರು ಓಟ್ ಹಾಕಲ್ಲ. ಆಮೇಲೆ ಇಷ್ಟೊಂದು ಓವರ್ ಆಗಿ ಆಡಿದ್ರೆ ಜಾಸ್ತಿ ದಿನ ಇಲ್ಲ ಗುರು ಹೊರಗ್ ಬರಕ್. ಇಬ್ರು ಒಬ್ರಲ್ಲ, ರಜತ್ ಅವರು ಅಷ್ಟೇ, ಇವರು ಅಷ್ಟೇ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸ್ತು. ನೆನ್ನೆ ಎಪಿಸೋಡ್ ಅಲ್ಲಿ ಶೋಭಾ ಶೆಟ್ಟಿ, ಇವತ್ತಲ್ಲಿ ರಜತ್ ಕಿಶನ್ ಅವ್ರದ್ದು. ಅಂದ್ರೆ ಇಲ್ಲಿವರೆಗೂ ಪ್ರೋಮೋ ಬಿಟ್ಟಿರೋದಲ್ಲಿ ನೋಡಿದ್ರೆ ಅವರೇ ಹಿಟ್ ಆಗ್ತಿದ್ದಾರೆ. ಅಂದ್ರೆ ಜಗದೀಶ್ ಸರ್ನ ನೋಡ್ಕೊಂಡ್ ಬಂದಿದ್ದಾರೆ. ಎಲ್ರು ಜಗದೀಶ್ ಸರ್ ತರ ಆಗಕ್ ಆಗಲ್ಲ ಗುರು, ಅವ್ರದೇ ಬೇರೆ ತರ ಎಂಟರ್ಟೈನ್ಮೆಂಟ್ ಇತ್ತು. ಜನ ಅವ್ರ ಒಳಗಿದ್ದೇನೆ ಚೆನ್ನಾಗಿ ಅಂತ ಬಯಸ್ತಿದ್ರು. ಬಟ್ ನೀವ್ ಹಂಗಲ್ಲ, ಜಗದೀಶ್ ಸರ್ ತರ ಎಲ್ಲ ಮಾಡಕ್ ಹೋಗಿ ಬೇಗ ಹೊರಗ್ ಬಂದ್ಬಿಡ್ತೀರಾ. ಹುಷಾರಾಗಿರಿ ಅಷ್ಟೇ. ನೀವ್ ಹಿಂಗೆಲ್ಲ ಬೇರೆಯವ್ರದೆಲ್ಲ ಕಾಪಿ ಮಾಡ್ಕೊಂಡು ಹಂಗೋಗಿ ಮಾಡ್ಕೊಂಡ್ ಬರ್ತೀವಿ, ನಾನ್ ಇರ್ಬೋದು ಒಳಗಡೆ ವಿನ್ ಆಗೋ ಕಂಟೆಸ್ಟೆಂಟ್ಸು, ನಾನ್ ಜಾಸ್ತಿ ಅಲ್ಲಿ ಅವಾಜ್ ಹಾಕೋದು, ಜಾಸ್ತಿ ಮಾತಾಡೋದು ಅದೆಲ್ಲ ಮಾಡ್ದೇನೆ ಇರ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ. ಅದಂತೂ ಶುದ್ಧ ಸುಳ್ಳು. ನೀವು ಟಾಸ್ಕ್ ಆಡ್ಬೇಕು, ಬೇರೆಯವ್ರ ಹತ್ರ ಹೆಂಗ್ ಬಿಹೇವ್ ಮಾಡ್ತಿದ್ದೀರಾ ಅದನ್ನು ನೋಡ್ತಿರ್ತಾರೆ ಜನ. ಜಗದೀಶ್ ಸರ್ ಬೇರೆಯವರಿಗೆ ಮಾತಾಡ್ತಿದ್ರು, ಬಟ್ ಅದು ಜನರಿಗೆ ಇಷ್ಟ ಆಗ್ತಿತ್ತು ಗುರು. ಅಂದ್ರೆ ಅವ್ರೇನು ಬೇಕು ಅಂತ ಮಾಡ್ತಿದ್ಲು ಅದು ಗೊತ್ತಿತ್ತು ಎಲ್ರಿಗೂ, ಜನರಿಗೆ ಎಲ್ಲರಿಗೂ ಗೊತ್ತಿತ್ತು. ಅದ್ ಕಂಟೆಂಟಿಗೋಸ್ಕರ ಏನೊಂದು ಮಾಡ್ತಿದ್ಲು, ಎಂಟರ್ಟೈನ್ಮೆಂಟ್ ಕೊಡ್ತಿದ್ಲು ಜನರಿಗೆ. ಅದೇನು ಒಂಥರ ಫುಲ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಅವರು. ನೀವು ಹಂಗಲ್ಲ, ಅಲ್ಲಿ ಏನು ಇಲ್ಲ ಅಂದನು ಸುಮ್ನೆ ಏನೇನೋ ಮಾತಾಡೋದು, ಸುಮ್ನೆ ಒಂದ್ ಸಣ್ಣ ವಿಷಯಕ್ಕೆ ಜಾಸ್ತಿ ಮಾತಾಡೋದು, ಇದ್ ಮಾಡಿದಷ್ಟು ಜನದಿಂದ ತುಂಬಾ ದೂರ ಆಗ್ತೀರಾ ನೀವು.